ವೈಷ್ಣವಿ ನಾಡಿಗ್, ಇದು ಅವರ ಮೊದಲ ಸಿನಿಮಾ. ಗುಮ್ಟಿ ಪಾತ್ರದ ಬಗ್ಗೆ ಸಿನಿಮಾ ಕ್ಯಾಮ್ರಾ ಫೇಸ್ ಮಾಡಿದ್ ಹೇಗೆ ಅನ್ನಿಸ್ತು? ಎಲ್ಲರಿಗೂ ನಮಸ್ಕಾರ. ಫಸ್ಟ್ ನಾನು ಸಂದೇಶ್ ಸರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಈ ಅಪಾರ್ಚುನಿಟಿಗೋಸ್ಕರ. ಮತ್ತು ಈ ಸಿನಿಮಾ ಮಾಡಿರೋದು ಅಂದರೆ ಹೇಗಿರುತ್ತೆ, ಸಿನಿಮಾ ಪ್ರೊಡಕ್ಷನ್, ದೊಡ್ಡ ಪ್ರೊಡಕ್ಷನಲ್ಲಿ ಹೇಗಿರುತ್ತೆ, ಯಾವ ಥರ ಪ್ರಾಸೆಸ್ ಮತ್ತು ಅದೆಲ್ಲದು ನನಗೆ ಗೊತ್ತಿರಲಿಲ್ಲ. ಈ ಸಿನಿಮಾದಲ್ಲಿ ಅದು ನನಗೆ ಹೆಚ್ಚಾಗಿ ಗೊತ್ತಾಯಿತು. ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಅಥವಾ ಕಲ್ತ್ಕೊಳ್ಳೋದಕ್ಕೆ ಇಡೀ ಟೀಮ್, ಸಂದೇಶ್ ಸರ್ ಎಲ್ಲರೂ ಕೂಡ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಈ ಸಿನಿಮಾ ಮಾಡಿರೋದು ಒಂಥರ ಕಲಾತ್ಮಕ ಸಿನಿಮಾ ಥರ ಇರೋದ್ರಿಂದ ನನಗೆ ಫಸ್ಟ್ ಸಿನಿಮಾ ಇದಾಗಿರೋದು ತುಂಬ ತುಂಬಾ ಖುಷಿ ಇದೆ. ಈ ಸಿನಿಮಾ ಮಾಡಬೇಕಾದ್ರೆ ಸರ್ ಹೇಳಿದಂಗೆ ಶೂಟಿಂಗಲ್ಲಿ 10 ದಿನ 12 ದಿನ ಏನಲ್ಲಿದ್ವಿ, ಹೊಸ ಜಾಗ, ಹೊಸ ಕಲ್ಚರ್, ಮತ್ತು ಭಾಷೆ ಕೂಡ ಕುಂದಾಪುರ ಭಾಷೆ ಥರ, ಅದು ನನಗೆ ಬರ್ತಾ ಇರಲಿಲ್ಲ. ಬಟ್ ಇಡೀ ಟೀಮ್ ತುಂಬಾ ಫ್ರೆಂಡ್ಲಿಯಾಗಿ, ಸಂದೇಶ್ ಸರ್ ಆಗಿರ್ಬೋದು, ಅಥವಾ ಪ್ರೊಡಕ್ಷನ್ ಮ್ಯಾನೇಜರ್ ನಾಗೇಶ್ ಆಗಿರಬಹುದು, ಅಥವಾ ಸೀನಿಯರ್ ಆರ್ಟಿಸ್ಟ್ಗಳು ಯಾರ್ಯಾರು ಬಂದಿದ್ರು ಅವರೆಲ್ಲರೂ ನಂಗೆ ತುಂಬಾ ಹೆಲ್ಪ್ ಮಾಡಿದರು. ಓವರಾಲ್ ಆಗಿ ನಾವು ಫಸ್ಟ್ ಸಿನಿಮಾದಲ್ಲೇ ಬೇರೆ ಬೇರೆ ರೀತಿಯಲ್ಲಿ ತುಂಬಾ ಕಲಿಯಕ್ಕೆ ಸಿಕ್ತು ಅಂತ ಅನ್ಸುತ್ತೆ. ವೈಷ್ಣವಿ, ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ಓಕೆ. ಮಲ್ಲಿ. ಅದೇ ನನ್ನ ಫಸ್ಟ್ ಸಿನಿಮಾ ಅಲ್ಲ, ಹಾಗಾಗಿ ಯಾವುದರಿಂದ ಶುರು ಮಾಡ್ಬೇಕಂತ ಗೊತ್ತಾಗಲಿಲ್ಲ. ಅಷ್ಟು ಸ್ವಲ್ಪ ಗೊತ್ತು. ನನ್ನ ಪಾತ್ರ ನಾಯಕ ನಟಿಯಾಗಿ ಮಾಡಿರೋದು ಮಲ್ಲಿ ಅಂತ ಪಾತ್ರದ ಹೆಸರು. ಕಾಶಿ ನಾಯಕ ನಟ ಅವ್ರು ಏನಿದ್ದಾರೆ, ಅವರ ಜರ್ನಿಯಲ್ಲಿ ನಾಯಕ ನಟದ್ದು ಪಾತ್ರ ಕಾಶಿ ಹೇಗೆ ಅವ್ರ ಜರ್ನಿ ಎಲ್ಲಿಂದ ಶುರುವಾಗತ್ತೆ, ಎಲ್ಲಿಗೆ ಮುಗಿಯುತ್ತೆ. ಅಂದರೆ ನಾಯಕ ನಟಿ ಅಂತಂದರೆ ಸುಮ್ಮನೆ ಬಂದು ಹೋಗೋದು ಅಷ್ಟೇ ಅಲ್ಲದೆ ಅವರ ಜರ್ನಿ ಜೊತೆ ಇರೋದು, ಅವರ ಕ್ಯಾರೆಕ್ಟರ್ ಜರ್ನಿ ತುಂಬಾ ಇಂಪಾರ್ಟೆಂಟ್ ಆಗಿದೆ ಮಲ್ಲಿ ಅವ್ರದ್ದು ಕೂಡ. ಏನು ಹೇಳ್ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿ ಹೇಳ್ತಿದ್ದೆ ಅನ್ಸುತ್ತೆ. ಗುಮ್ಟಿ ಕಲಾತ್ಮಕ ಸಿನಿಮಾ, ಬೇರೆ ಬೇರೆ ಊರುಗಳ ಓಡಾಟ, ನೈಜ ಘಟನೆನ ಚಿತ್ರೀಕರಣ ಮಾಡೋದು ಹೇಗೆ ಅನಿಸ್ತು? ಎಲ್ಲರಿಗೂ ನಮಸ್ಕಾರ. ನನಗೊಂದು ಒಳ್ಳೆ ಆಪರ್ಚುನಿಟಿ. ಸಂದೇಶ್ ನನ್ನ ಫ್ರೆಂಡ್, ಹೌದು, 2-3 ಆಪರ್ಚುನಿಟಿ ಕೊಟ್ಟಿದ್ದರು, ನಾನು ಒಪ್ಕೊಂಡಿರಲಿಲ್ಲ. ಲಾಸ್ಟ್ ಇದೊಂದು ಆರ್ಟ್ ಫಿಲ್ಮ್ ಮಾಡಿಕೊಡಿ ಅನ್ಬೇಕಾದ್ರೆ ಒಂದು ಗ್ಯಾಪಲ್ಲಿ ನನ್ನ ಕೆಲಸದ ಬಿಡುವ ಟೈಮಲ್ಲಿ ಇದನ್ನು ಮಾಡಿಕೊಟ್ಟಿದ್ದೀನಿ. ನನ್ನ ಕ್ಯಾಮ್ರಾ ಮುಂದೆ ಇವರೆಲ್ಲ ಸಪೋರ್ಟ್ ಮಾಡಿದರು, ಕ್ಯಾಮ್ರಾ ಹಿಂದೆ ನಮ್ಮ ಸನತ್, ಮಿಥುನ್, ಅಭಿ ಮತ್ತು ವಿಘ್ನೇಶ್ ಶೆಟ್ಟಿ ಇವರೆಲ್ಲ ತುಂಬ ಸಪೋರ್ಟ್ ಮಾಡಿದರು. ಟೋಟಲು ಒಂದು ಸ್ವಲ್ಪ ಸ್ಪೀಡ್ ಇತ್ತು ಮೂವಿ. ಆರ್ಟ್ ಮೂವಿನೇ ಬೇರೆ, ಕಮರ್ಷಿಯಲ್ಲೇ ಬೇರೆ. ಆರ್ಟ್ ಮೂವಿ ಸ್ವಲ್ಪ ಕಷ್ಟ ಆಗುತ್ತೆ, ಹೇಳ್ತಾರೆಲ್ಲ ಸುಲಭ ಅಂತ, ಕಷ್ಟ ಆಗುತ್ತೆ ರೈಟಿಂಗ್ ಎಲ್ಲ ಇದು ಮಾಡೋದಾದರೆ. ಯಾಕಂದರೆ ಇರೋ ಬಜೆಟ್ ಒಳಗಡೆ, ಇರೋ ಒಂದು ಡೇಟ್ಸ್ ಒಳಗಡೆ ನಾವು ಮುಗಿಸ್ಕೊಡ್ಬೇಕು. ಅದು ಮುಗಿಸ್ಕೊಟ್ಟಿದ್ದೀವಿ. ಖುಷಿಯಾಗಿದೆ, ಖುಷಿ ಪಟ್ಟಿದ್ದಾರೆ ಸಂದೇಶು, ಪ್ರೊಡ್ಯೂಸರ್ ಎಲ್ಲ. ಅವ್ರು ಖುಷಿ ಪಟ್ಟರೆ ಮತ್ತು ನೀವು ಖುಷಿ ಪಟ್ಟರೆ ನಮಗೆ ಒಂದು ಖುಷಿ, ಅದೇ ನಮ್ಮ ಪ್ರತಿಫಲ. ಥ್ಯಾಂಕ್ ಯು ಎಲ್ಲರಿಗೂ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.